ನಮಸ್ಕಾರ ಸ್ನೇಹಿತರೆ. ನಿಮ್ಮ ಜೀವನದಲ್ಲಿ ಐಶ್ವರ್ಯ ಎಂದರೆ ಏನು? ಹಣವೇ, ಚಿನ್ನವೇ ಅಥವಾ ಮನಸ್ಸಿನ ಶಾಂತಿಯೇ? ಇಂದು ನಾವು ಕೇಳಲಿರುವ ಈ ಕತೆ ಐಶ್ವರ್ಯದ ದೇವರಾದ ಕುಬೇರನ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿದ ಒಂದು ಅದ್ಭುತ ಲೀಲೆಯ ಕತೆ. ಈ ಕತೆ ನಮಗೆ ಹೇಳಿಕೊಡುವುದು ಒಂದೇ ಒಂದು ಸತ್ಯವನ್ನು: ಐಶ್ವರ್ಯ ದೊಡ್ಡದಲ್ಲ, ಐಶ್ವರ್ಯಕ್ಕೆ ಇರುವ ಅಹಂಕಾರವೇ ದೊಡ್ಡದು ಎಂದು. ಕತೆ ಶುರು ಮಾಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಹಿಮಾಲಯದ ಪವಿತ್ರ ಶಿಖರಗಳಲ್ಲಿ ಕೈಲಾಸ ಪರ್ವತದಲ್ಲಿ ಪಾರ್ವತಿ ಸಮೇತನಾಗಿ ಪರಮೇಶ್ವರ ವಾಸಿಸುತ್ತಿದ್ದರು. ಅಲ್ಲಿ ಯಾವುದೇ ಐಶ್ವರ್ಯದ ಪ್ರದರ್ಶನ ಇರಲಿಲ್ಲ, ಚಿನ್ನದ ಸಿಂಹಾಸನವೂ ಇರಲಿಲ್ಲ, ರತ್ನ ಭಂಡಾರವೂ ಇರಲಿಲ್ಲ. ಆದರೂ ಅಲ್ಲಿ ಅಪಾರ ಶಾಂತಿ ಇತ್ತು, ಅಲ್ಲಿ ಅಸೀಮ ಆನಂದ ಇತ್ತು. ಅದೇ ಸಮಯದಲ್ಲಿ ಐಶ್ವರ್ಯದ ಅಧಿಪತಿ ಕುಬೇರನು ತನ್ನ ವೈಭವಶಾಲಿ ಅರಮನೆಯಲ್ಲಿ ವಾಸಿಸುತ್ತಿದ್ದರು. ಚಿನ್ನ, ಬೆಳ್ಳಿ, ವಜ್ರ, ರತ್ನ ಅವರ ಅರಮನೆಯಲ್ಲಿ ಕೊರತೆ ಎಂದರೆ ಒಂದೇ ಒಂದು: ತೃಪ್ತಿ. ಒಂದು ದಿನ ಕುಬೇರನ ಮನಸ್ಸಿನಲ್ಲಿ ಒಂದು ಆಲೋಚನೆ ಬಂತು. ನಾನು ಲೋಕದಲ್ಲೇ ಅತ್ಯಂತ ಶ್ರೀಮಂತ, ಆದರೆ ಪರಮೇಶ್ವರ ನನ್ನಂತೆ ಐಶ್ವರ್ಯವಂತನಲ್ಲ. ಆದರೂ ಎಲ್ಲಾ ದೇವತೆಗಳು ಅವರಿಗೆ ಶರಣಾಗುತ್ತಾರೆ, ಏಕೆ? ಈ ಪ್ರಶ್ನೆಯಲ್ಲೇ ಅಹಂಕಾರದ ಬೀಜ ಹುಟ್ಟಿತು. ಅದೇ ಅಹಂಕಾರದಿಂದ ಕುಬೇರನು ಕೈಲಾಸಕ್ಕೆ ಹೊರಟನು. ಕೈಲಾಸಕ್ಕೆ ಬಂದ ಕುಬೇರನು ಪರಮೇಶ್ವರನನ್ನು ಕಂಡನು. ಬೂದಿಯಿಂದ ಲೇಪಿತ ದೇಹ, ಸರಳ ವೇಷ, ಯಾವುದೇ ಆಭರಣಗಳಿಲ್ಲ. ಆದರೂ ಅವರ ಮುಖದಲ್ಲಿ ಅಪಾರ ತೇಜಸ್ಸು. ಕುಬೇರ ತನ್ನ ಸಂಪತ್ತಿನ ಬಗ್ಗೆ ಹೇಳಿಕೊಳ್ಳಲು ಆರಂಭಿಸಿದರು. ತನ್ನ ಭಂಡಾರಗಳ ಬಗ್ಗೆ, ತನ್ನ ಐಶ್ವರ್ಯದ ಬಗ್ಗೆ, ತನ್ನ ಮಹಿಮೆಯ ಬಗ್ಗೆ. ಪರಮೇಶ್ವರ ಮೌನವಾಗಿಯೇ ಕುಳಿತಿದ್ದರು. ಪಾರ್ವತಿ ದೇವಿಗೆ ಎಲ್ಲವೂ ಅರ್ಥವಾಯಿತು. ಅವರು ನಿಧಾನವಾಗಿ ಕೇಳಿದರು, ಸ್ವಾಮಿ, ಕುಬೇರನಲ್ಲಿ ಇಷ್ಟೊಂದು ಅಹಂಕಾರ ಏಕೆ? ಪರಮೇಶ್ವರ ನಗುತ್ತಾ ಹೇಳಿದರು, ಪಾರ್ವತಿ, ಐಶ್ವರ್ಯ ಬಂದಾಗ ಪರೀಕ್ಷೆ ಆರಂಭವಾಗುತ್ತದೆ. ಆ ಪರೀಕ್ಷೆಯಲ್ಲಿ ಗೆಲ್ಲುವವನೇ ನಿಜವಾದ ಶ್ರೀಮಂತ. ಪರಮೇಶ್ವರ ಕುಬೇರನಿಗೆ ಪಾಠ ಕಲಿಸಬೇಕೆಂದು ನಿರ್ಧರಿಸಿದರು. ಒಂದು ರಾತ್ರಿಯಲ್ಲಿ ಯಾವುದೇ ಶಬ್ದವಿಲ್ಲದೆ, ಯಾವುದೇ ಎಚ್ಚರಿಕೆ ಇಲ್ಲದೆ ಕುಬೇರನ ಅರಮನೆಯಲ್ಲಿದ್ದ ಅನ್ನ ಭಂಡಾರಗಳು ಖಾಲಿಯಾದವು. ಚಿನ್ನದ ಕೋಣೆಗಳು ಶೂನ್ಯವಾದವು, ರತ್ನಗಳು ಮಾಯವಾದವು. ಬೆಳಿಗ್ಗೆ ಎದ್ದು ನೋಡಿದ ಕುಬೇರನು ಭಯದಿಂದ ನಡುಗಿದನು. ಇದು ಏನು? ನನ್ನ ಐಶ್ವರ್ಯ ಎಲ್ಲಿಗೆ ಹೋಯಿತು? ಅವರಿಗೆ ಅನ್ನವೂ ಇರಲಿಲ್ಲ, ನೀರೂ ಇರಲಿಲ್ಲ. ಅಂದು ಕುಬೇರ ಮೊದಲ ಬಾರಿಗೆ ಹಸಿವನ್ನು ಅನುಭವಿಸಿದರು. ಅಂದು ಅವರಿಗೆ ಅರ್ಥವಾಯಿತು, ಐಶ್ವರ್ಯ ಇದ್ದರೂ ಅನ್ನವಿಲ್ಲದ ಜೀವನ ಶೂನ್ಯ. ಕುಬೇರ ಓಡಿ ಬಂದು ಪರಮೇಶ್ವರನ ಪಾದಗಳ ಮೇಲೆ ಬಿದ್ದರು. ಸ್ವಾಮಿ, ನನ್ನ ಅಹಂಕಾರವೇ ನನ್ನ ಶತ್ರು. ನನಗೆ ಐಶ್ವರ್ಯದ ಅರ್ಥ ತಿಳಿಯಲಿಲ್ಲ, ದಯವಿಟ್ಟು ಕ್ಷಮಿಸಿ. ಪರಮೇಶ್ವರ ಹೇಳಿದರು, ಕುಬೇರ, ಐಶ್ವರ್ಯವನ್ನು ಹೊಂದುವುದು ತಪ್ಪಲ್ಲ, ಆದರೆ ಅದಕ್ಕೆ ಬಂದಿಯಾಗುವುದು ತಪ್ಪು. ಭಕ್ತಿ ಇಲ್ಲದೆ, ವಿನಯ ಇಲ್ಲದೆ ಐಶ್ವರ್ಯ ವ್ಯರ್ಥ. ಆ ದಿನದಿಂದ ಕುಬೇರ ಬದಲಾದರು. ಅಹಂಕಾರ ತ್ಯಜಿಸಿದರು, ಭಕ್ತಿಯ ಮಾರ್ಗ ಹಿಡಿದರು. ತನ್ನ ಸಂಪತ್ತನ್ನು ಲೋಕ ಕಲ್ಯಾಣಕ್ಕೆ ಬಳಸಿದರು. ಬಡವರಿಗೆ ಅನ್ನ, ಅವಶ್ಯಕವಿರುವವರಿಗೆ ಸಹಾಯ, ಅದೇ ಅವರ ನಿಜವಾದ ಐಶ್ವರ್ಯವಾಯಿತು. ಪರಮೇಶ್ವರ ಕೊನೆಗೆ ಹೇಳಿದರು, ಐಶ್ವರ್ಯ ಒಂದು ಪರೀಕ್ಷೆ. ವಿನಯ ಇದ್ದರೆ ವರ, ಅಹಂಕಾರ ಇದ್ದರೆ ಶಾಪ. ಇದೇ ಕುಬೇರನ ಕತೆ, ನಮಗೂ ಒಂದು ಪಾಠ. ಸ್ನೇಹಿತರೆ, ನಿಮ್ಮ ಬಳಿ ಎಷ್ಟು ಇದೆ ಎಂಬುದು ಮುಖ್ಯವಲ್ಲ, ನೀವು ಎಷ್ಟು ವಿನಯವಾಗಿದ್ದೀರಿ ಎಂಬುದೇ ಮುಖ್ಯ. ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪರಮೇಶ್ವರನ ಕೃಪೆ ಎಲ್ಲರ ಮೇಲೂ ಇರಲಿ. ಓಂ ನಮಃ ಶಿವಾಯ.